ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಆಧುನಿಕ ಯುರೋಪಿಯನ್ನರ ಆಗಮನದೊಳಗೆ ಈ ಹಿಂದೆ ಪೋರ್ಚುಗೀಸರು ಮತ್ತು ಡಚ್ಚರ ಒಂದು ಏನು ಮಾಡ್ತಾ ಹೋದ್ವಿ, ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಇವತ್ತಿನ ತರಗತಿಯೊಳಗೆ ಇಂಗ್ಲೀಷರು ಮತ್ತು ಫ್ರೆಂಚರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಇಂಗ್ಲೀಷರ ಬಗ್ಗೆ ಏನು ತಿಳ್ಕೊಳ್ತಾ ಹೋಗೋಣ. ಈ ಇಂಗ್ಲೆಂಡಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಇಂಗ್ಲೆಂಡಿನ ರಾಣಿಯಾದಂಥ ಈ ಎಲಿಜಬೆತ್ ಯಾರು, ಈ ಇಂಗ್ಲೆಂಡಿನ ರಾಣಿ ಏನು ಮಾಡ್ತಾಳಪ್ಪ ಅಂದ್ರೆ ಸಾಮಾನ್ಯ ಶಕ 1600 ಡಿಸೆಂಬರ್ 31 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸೋಕ್ಕೆ 15 ವರ್ಷಗಳ ಪರವಾನಗಿ ನೀಡ್ತಾ ಹೋಗ್ತಾಳೆ. 15 ವರ್ಷಗಳ ಪರವಾನಗಿ ಅಂದ್ರೆ 15 ವರ್ಷ ಲೈಸೆನ್ಸ್ ಕೊಡ್ತಾಳೆ. ಏನು ಲೈಸೆನ್ಸ್ ಕೊಡ್ತಾಳೆ ಎಲಿಜಬೆತ್? 1600 ಡಿಸೆಂಬರ್ 31 ಏನು ಮಾಡ್ತಾ ಹೋಗ್ತಾರೆ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಪೂರ್ವ ದೇಶಗಳಿಂದ ವ್ಯಾಪಾರ ನಡೆಸೋಕೆ 15 ವರ್ಷಗಳ ಕಾಲ ಪರವಾನಗಿ ಅಥವಾ ಲೈಸೆನ್ಸನ್ನು ನೀಡ್ತಾ ಹೋಗ್ತಾಳೆ. ಈ ಕಂಪನಿ ಏನಾಗ್ತದಪ್ಪ ಅಂದ್ರೆ 1613 ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭ ಮಾಡ್ತಾ ಹೋಗ್ತೈತಿ. ಯಾವಾಗ? 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಕಂಪನಿಗೆ ಯಾರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಮೊಘಲ್ ಸಾಮ್ರಾಟನಾದಂಥ ಈ ಜಹಾಂಗೀರ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಸೂರತ್ತಿನೊಳಗೆ ಏನು ಮಾಡ್ತಾ ಹೋಗ್ತಾನೆ, ಮೊದಲ ಫ್ಯಾಕ್ಟ್ರಿ ಅಥವಾ ದಾಸ್ತಾನು ಮಳಿಗೆಯನ್ನು ಏನು ಮಾಡ್ತಾ ಹೋಗ್ತಾನೆ ತೆರೆಯೋಕೆ ಅಥವಾ ಓಪನ್ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತಾನೆ, ಪರ್ಮಿಷನ್ ಕೊಡ್ತಾ ಹೋಗ್ತಾನೆ. ಯಾರಿಗೆ? ಇಂಗ್ಲೀಷರಿಗೆ. ಯಾರು? ಮೊಘಲ್ ಸಾಮ್ರಾಟದ ಚಕ್ರವರ್ತಿ ಯಾರು? ಜಹಾಂಗೀರ್. ಅವನು ಏನು ಮಾಡ್ತಾ ಹೋಗ್ತಾನೆ, ಈ ಸೂರತ್ನೊಳಗೆ ಮೊದಲ ದಾಸ್ತಾನು ಮಳಿಗೆ ಅಥವಾ ಫ್ಯಾಕ್ಟ್ರಿಯನ್ನು ಈ ಒಂದು ಏನು ಮಾಡ್ತಾ ಹೋಗ್ತಾನೆ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಹೋಗ್ತಾನೆ. ಅದೇ ರೀತಿ ಮುಂದುವರೆದು 1617 ಏನು ಮಾಡ್ತಾ ಹೋಗ್ತಾನೆ, ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ್ ಯಾರು? ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನು ರಾಯಭಾರಿಯಾಗಿ ಯಾರ ಆಸ್ಥಾನಕ್ಕೆ ಬರ್ತಾ ಹೋಗ್ತಾನಪ್ಪ ಅಂದ್ರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾ ಹೋಗ್ತಾನೆ. ಯಾರ ರಾಯಭಾರಿಯಾಗಿ? ಥಾಮಸ್ ರೋ ಬರ್ತಾ ಹೋಗ್ತಾನೆ. 1617 ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಥಾಮಸ್ ರೋ ಈ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾ ಹೋಗ್ತಾನೆ. ಇವನು ಆ ಜಹಾಂಗೀರ್ನಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಒಂದು ಕೆಲವು ಕಡೆ ಏನು ಮಾಡ್ತಾ ಹೋಗ್ತಾನೆ, ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತಾನೆ, ಅನುಮತಿಯನ್ನು ಬರ್ತಾ ಹೋಗ್ತಾನೆ. ರಾಯಭಾರಿ ಬಂದಾರಪ್ಪ ಅಂದ್ರೆ ಅವ್ರು ಏನೋ ಒಂದು ತೀರ್ಮಾನ ಮಾಡೇ ಹೋಗ್ತಾರೆ, ಏನಾರು ಒಪ್ಪಂದಗಳು ಮಾಡೇ ಹೋಗ್ತಾರೆ. ಇವತ್ತಿಗೂ ಕೂಡ ಈ ರಾಯಭಾರಿ ಅನ್ನೋದು ಅತ್ಯಂತ ಜವಾಬ್ದಾರಿತವಾದಂಥ ಸಂಸ್ಥೆ ಅಂತ ಹೇಳ್ತಾ ಹೋಗ್ತೇವೆ. ಯಾಕಂದ್ರೆ ಎರಡು ದೇಶಗಳ ಒಂದು ಉತ್ತಮ ಸಂಬಂಧ ಕಾಯ್ದುಕೊಳ್ಬೇಕಪ್ಪ ಅಂದ್ರೆ ಈ ರಾಯಭಾರಿ ಅತ್ಯಂತ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ 1617 ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಈ ಥಾಮಸ್ ರೋ ಬರ್ತಾ ಹೋಗ್ತಾನೆ. ಈತ ಯಾರ ಜೊತೆ ಬರ್ತಾನೆ? ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಜಹಾಂಗೀರ್ನೊಂದಿಗೆ ಮೊಘಲ್ ಸಾಮ್ರಾಜ್ಯದ ಕೆಲವು ಕಡೆಗೆ ನಾವು ಕೆಲವೊಂದು ಕಾರ್ಖಾನೆಗಳು ಕಟ್ಟಿಸ್ತಾವ್ರಿ ಅಂತಂದು ಏನು ಮಾಡ್ತಾ ಹೋಗ್ತಾನೆ, ಪರ್ಮಿಷನ್ ಇಸ್ಕೊಂತಾನೆ. ಅವ ಏನು ಮಾಡ್ತಾನೆ, ಜಹಾಂಗೀರ್ ಕೊಡ್ತಾನೆ. ಅದರಂತ ಮುಂದೆ ಏನಾಗ್ತೈತಿ, ಇಂಗ್ಲೀಷ್ದವ್ರು ಏನು ಮಾಡ್ತಾ ಹೋಗ್ತಾರೆ, ಆಗ್ರಾದೊಳಗೆ, ಅಹಮದಾಬಾದೊಳಗೆ, ಬರೋದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಫ್ಯಾಕ್ಟ್ರಿಗಳನ್ನು ಕಟ್ಟಿಸ್ತಾ ಹೋಗ್ತಾರೆ, ಅಂದರೆ ನಿರ್ಮಾಣ ಮಾಡಿದರು. ಜೊತೆಗೆ ಇಂಗ್ಲೀಷರು 1639ರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಚಂದ್ರಗಿರಿಯ ರಾಜನಿಂದ ಮತ್ತು ಇಲ್ಲಿ ಬಿಡ್ತಾರೆ, ಮತ್ತು ಬೇರೆ ಕಡೆ ಹೋಗಿ ಕರೆಯಲ್ಲಿ ಆ ಚಂದ್ರಗಿರಿಯ ರಾಜನಿಂದ ಏನು ಮಾಡ್ತಾ ಹೋಗ್ತಾರೆ, ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಏನು ಮಾಡ್ತಾ ಹೋಗ್ತಾರೆ, ಸೆಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾ ಹೋಗ್ತಾರೆ. ಯಾವಾಗ? 1639 ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನೊಳಗೆ ಏನು ಮಾಡ್ತಾ ಹೋಗ್ತಾರೆ, ಭೂಮಿಯನ್ನು ಪಡಿತಾ ಹೋಗ್ತಾರೆ. ಎಲ್ಲಿ? ಮದ್ರಾಸ್ನೊಳಗೆ ಭೂಮಿಯನ್ನು ಪಡೆದು ಏನು ಮಾಡ್ತಾ ಹೋಗ್ತಾರೆ, ಕೋಟೆಯನ್ನು ಕಟ್ತಾರೆ. ಯಾವುದು? ಸೆಂಟ್ ಜಾರ್ಜ್ ಫೋರ್ಟ್ ವಿಲಿಯಂ ಕೋಟೆನ ಅಂತ ಕರೀತಾರೆ. ಸೆಂಟ್ ಜಾರ್ಜ್ ಫೋರ್ಟ್ ಕೋಟೆಯನ್ನು ಕಟ್ತಾ ಹೋಗ್ತಾರೆ. ಜೊತೆಗೆ ಮುಂದೆ ಇಂಗ್ಲೆಂಡಿನ ರಾಜಕುಮಾರ ಯಾರು? 2ನೇ ಚಾರ್ಲ್ಸನು. ಯಾರು? ಇಂಗ್ಲೆಂಡಿನ ರಾಜ ಯಾರು? 2ನೇ ಚಾರ್ಲ್ಸನು ಬಾಂಬೆಯನ್ನು 1668 ಕಂಪನಿಗೆ 10 ಪೌಂಡ್ಗಳ ಬಾಡಿಗೆಗೆ ವಹಿಸ್ಕೊಡ್ತಾ ಹೋಗ್ತಾನೆ. ಅಂದ್ರೆ
ಇಂಗ್ಲೆಂಡಿನ ರಾಜ್ಕುಮಾರ್ ಏನು ಮಾಡ್ತಾ ಹೋಗ್ತಾನೆ, ಎರಡನೇ ಚಾರ್ಲ್ಸನು ಬಾಂಬೆಯನ್ನು ಏನು ಮಾಡ್ತಾ ಹೋಗ್ತಾನೆ, 1668 ಕಂಪ್ನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆ ಕೊಡ್ತಾ ಹೋಗ್ತಾನೆ. ಅದಕ್ಕೆ ಈ ಕಂಪ್ನಿ ಬಾಂಬೆಯನ್ನು ವಾರ್ಷಿಕವಾಗಿ 10 ಪೌಂಡ್ ಅಂದರೆ ಯಾವ ರೀತಿ ನಾವು ರೂಪಾಯಿ ಅಂತಲ್ಲ, ಅವರು 10 ಪೌಂಡ್ಗಳ ಬಾಡಿಗೆ ವಹಿಸ್ಕೊಡ್ತಾ ಹೋಗ್ತಾರೆ. ಬ್ರಿಟಿಷರು 1690ರ ಒಂದು ದಶಕದಲ್ಲಿ ಆ ಬಂಗಾಳದ ರಾಜ್ಯಪಾಲನಿಂದ ಏನು ಮಾಡ್ತಾ ಹೋಗ್ತಾರೆ, ಹೂಗ್ಲಿ ನದಿಯ ದಂಡೆಯ ಮೇಲೆ ಸುತಾ ನದಿ, ಕಲ್ಕತ್ತಾ ಮತ್ತು ಗೋವಿಂದಾಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ. ಇಲ್ಲಿ ಮಿಸ್ಟೇಕ್ ಕೇಳಿದೆ. ಎಲ್ಲಿ ಮದ್ರಾಸಿನೊಳಗೆ ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ. ಇಲ್ಲಿ ಹುಗ್ಲಿ ನದಿಯ ದಂಡೆದ ಹತ್ತಿರದಲ್ಲಿ ಯಾವ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ, ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ. ಯಾವಾಗ 1690ರೊಳಗೆ ಬಂಗಾಳದ ರಾಜ್ಯಪಾಲನಿಂದ ಏನು ಮಾಡ್ತಾ ಹೋಗ್ತಾರೆ, ಹೂಗ್ಲಿ ನದಿಯ ದಂಡೆಯ ಮೇಲೆ ಸುತಾ ನದಿ, ಕಲ್ಕತ್ತಾ, ಗೋವಿಂದಾಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಮಾಡ್ತಾರೆ. ಯಾವಾಗ ಮೂರು ಹಳ್ಳಿಗಳು ಯಾವುದು, ಸುತಾ ನದಿ, ಕೋಲ್ಕತ್ತಾ, ಗೋವಿಂದಾಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಒಂದು ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ, ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾರೆ. ಇದರ ಸುತ್ತ ಏನಾಗ್ತೈತಿ, ಕಲ್ಕತ್ತಾ ನಗರ ಏನಾಗ್ತೈತಿ, ಬೆಳವಣಿಗೆ ಆಗ್ತಾ ಹೋಗ್ತೈತಿ. ಅಂದ್ರೆ ಮೊದಲಿಗೆ 3 ಗ್ರಾಮಗಳು ಇರ್ತವೆ. ಯಾವುದು, ಸುತಾ ನದಿ, ಕಲ್ಕತ್ತಾ, ಗೋವಿಂದಾಪುರ. ಯಾವಾಗ ಈ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೋ ತದನಂತರದಲ್ಲಿ ವಿಶೇಷವಾಗಿ ಈ ಕಲ್ಕತ್ತಾ ನಗರ ಏನಾಗ್ತೈತಿ, ಬೆಳವಣಿಗೆ ಆಗ್ತಾ ಹೋಗ್ತೈತಿ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ, ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಯಾವಾಗ 17ನೇ ಒಂದು ಶತಮಾನದ ಅಂತ್ಯದ ವೇಳೆಗೆ ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. 18ನೇ ಶತಮಾನದಲ್ಲಿ ಉತ್ತರಾರ್ಧದೊಳಗೆ ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ, ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಯಾವುದು, ಈ ಕಲ್ಕತ್ತಾವನ್ನು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ರಾಜಧಾನಿಯನ್ನೇ ಮಾಡ್ಕೊಳ್ತಾ ಹೋಗ್ತಾರೆ. ತಮ್ಮ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆಯನ್ನು ತರ್ತಾ ಹೋಗ್ತಾರೆ. ಈ ರೀತಿಯಾಗಿ ಈ ಒಂದು ಇಂಗ್ಲೀಷರ ಒಂದು ಪ್ರಾಬಲ್ಯವನ್ನು ಮತ್ತು ಪ್ರಾರಂಭಿಕ ಒಂದು ಪರಿಚಯವನ್ನು ಮಾಡ್ತಾ ಹೋಗ್ತೀವಿ. 1600ರೊಳಗೆ ಡಿಸೆಂಬರ್ 31ರಂದು ಏನು ಮಾಡ್ತಾ ಹೋಗ್ತಾರೆ, 15 ವರ್ಷಗಳ ಪರವಾನಿಗೆ ಮೂಲಕ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬರ್ತಾ ಹೋಗ್ತೈತಿ. 1613ರೊಳಗೆ ಔಪಚಾರಿಕವಾಗಿ ವ್ಯಾಪಾರವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಆ ಕಂಪನಿ ಏನು ಮಾಡ್ತಾ ಹೋಗ್ತೈತಿ, ಜಹಾಂಗೀರನು ಆ ಸೂರತ್ನೊಳಗೆ ಏನು ಮಾಡ್ತಾ ಹೋಗ್ತಾರೆ, ಮೊದಲ ಒಂದು ಫ್ಯಾಕ್ಟ್ರಿಯನ್ನು ತೆರೆಯೋಕೆ ಒಂದು ಪರ್ಮಿಷನ್ ಪಡ್ತಾ ಹೋಗ್ತಾರೆ. ತದನಂತರದಲ್ಲಿ 1617ರೊಳಗೆ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಥಾಮಸ್ ರೋ ಬರ್ತಾ ಹೋಗ್ತಾರೆ. ಅವನು ಬಂದು ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಜ್ಯದ ಕೆಲವು ಕಡೆ ಫ್ಯಾಕ್ಟ್ರಿಗಳನ್ನ ಸ್ಥಾಪನೆ ಮಾಡೋಕ್ಕೆ ಅನುಮತಿ ಕೊಡ್ತಾ ಹೋಗ್ತಾನೆ. ಇದರ ಅನುಮತಿಯಂತೆ ಆಗ್ರಾ, ಅಹಮದಾಬಾದ್, ಬುರಜ್ಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಏನು ಮಾಡ್ತಾ ಹೋಗ್ತಾರೆ, ಮದ್ರಾಸಿನಲ್ಲಿ ಭೂಮಿಯನ್ನು ಪಡೆದು ಅಲ್ಲಿ ಸೆಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾ ಹೋಗ್ತಾರೆ. ಮುಂದೆ ಇಂಗ್ಲೆಂಡಿನ ರಾಜ್ಕುಮಾರ್ 2ನೇ ಚಾರ್ಲ್ಸನ್ನು ಏನು ಮಾಡ್ತಾ ಹೋಗ್ತಾರೆ, ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಒಂದು ಬಾಡಿಗೆ ವಹಿಸ್ಕೊಡ್ತಾ ಹೋಗ್ತಾನೆ. ಬ್ರಿಟಿಷರು ಮತ್ತೆ ಮುಂದುವರೆದು 1690ರ ಒಂದು ದಶಕದೊಳಗೆ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಂಡೆಯ ಮೇಲೆ ಸುತಾ ನದಿ, ಕಲ್ಕತ್ತಾ, ಗೋವಿಂದಾಪುರ 3 ಗ್ರಾಮಗಳನ್ನು ಖರೀದಿಸಿ ಅಲ್ಲಿ ಸೇಂಟ್ ಪೋರ್ಟ್ ವಿಲಿಯಂ ಕೋಟೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಕಟ್ಟಿಸ್ತಾ ಹೋಗ್ತಾರೆ. ತದನಂತರದಲ್ಲಿ 17ನೇ ಶತಮಾನದ ಅಂತ್ಯದ ವೇಳೆಗೆ ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಒಂದು ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ, ಕಲ್ಕತ್ತಾವನ್ನು ತಮ್ಮ ಒಂದು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಹೀಗೆ ತಮ್ಮದೇ ಆದಂಥ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ನಾಗರಿಕ ಮತ್ತು ಕ್ರಿಮಿನಲ್ ಅಥವಾ ಅಪರಾಧ ಕಾನೂನುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಈ ಇಂಗ್ಲೀಷರ ಒಂದು ಪ್ರಾರಂಭಿಕ ಪರಿಚಯ ಆಗ್ತೈತಿ. ಈ ಒಂದು ತರಗತಿ ಇಷ್ಟಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟಾದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.